ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಆ್ಯಂಡ್ ನಾನ್ ವೆಜ್ ಕುಕಿಂಗ್ ಚಾನಲ್ ಕನ್ನಡ. ಬನ್ನಿ ಫ್ರೆಂಡ್ಸ್, ಇವತ್ತು ಚಳಿಗೆ ಅಥವಾ ಮಳೆಗೆ ಯಾವ ಥರ ಗಂಟಲು ಕಟ್ಕೊಂಡಿರ್ಬೇಕಾದ್ರೆ ಅಥವಾ ಗಂಟಲು ಕರ ಅಂತಿದ್ರೆ, ಕೆಮ್ಮು ಶೀತ ಈ ಥರ ಆಗಿದ್ರೆ ಆ ಥರ ಬಿಸಿ ಬಿಸಿಯಾಗಿ ಈ ಥರ ರಸಮ್ ಮಾಡಿ ಕುಡಿದ್ರೆ ಯಾವುದೇ ಥರ ನೆಗಡಿ ಇರಲಿ ಅದು ತುಂಬ ಕಮ್ಮಿ ಆಗುತ್ತೆ, ಹೊರಟೆ ಹೋಗುತ್ತೆ ಅಂತ ಹೇಳ್ಬೋದು. ಇದು ಎಷ್ಟು ಈಸಿಯಾಗಿ ಮಾಡ್ಬೋದು ಬನ್ನಿ ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸು ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ನಾವು ಯಾವುದೇ ಥರ ಆಯಿಲ್ ಯೂಸ್ ಮಾಡೋ ಹಾಗಿಲ್ಲ. ಇದನ್ನು ಡ್ರೈ ರೋಸ್ಟ್ ಮಾಡಿ ಇದಕ್ಕೆ ಒಂದು 4ರಿಂದ 5 ಒಣಮೆಣ್ಸಿಕಾಯಿ ಮತ್ತು 3 ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಇದೆಲ್ಲ ಸ್ವಲ್ಪ ಘಮ ಬರುವ ತನಕ ಫ್ರೈ ಮಾಡಬೇಕು. ಇದನ್ನೆಲ್ಲ ಫ್ರೈ ಮಾಡಿದಾದ್ಮೇಲೆ ನೋಡಿ ಈ ಥರ ಆಗುತ್ತೆ. ಇದನ್ನು ನಾವು ಇವಾಗ ಮಿಕ್ಸರಲ್ಲಿ ಹಾಕಿ ಇದನ್ನು ನಾವು ಫುಲ್ ನಯಸ್ಸಾಗಿ ರುಬ್ಬಾರ್ದು, ತರಿಯಾಗಿ ರುಬ್ಬಬೇಕು. ಅಥವಾ ನಿಮಗೆ ಕುಟಾಣಿ ಇತ್ತು ಅಂದರೆ ನೀವು ಕುಟಾಣಿಲಿ ಸಹ ತರಿಯಾಗಿ ರುಬ್ಕೋಬೋದು. ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿಯಾಗಿ. ಮತ್ತು ಇವಾಗ ರಸಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮುದ್ದಿಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಒಂದು 4 ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ, ಒಂದು 2ರಿಂದ 3 ಒಣಮೆಣ್ಸಿಕಾಯಿ ಹಾಕಿ, ಒಂದೆರಡು ಗರಿ ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಒಂದು ನಿಮಿಷ ಬಾಡಿಸ್ಕೊಳ್ಳೋಣ. ಇದನ್ನು ಅಂದರೆ ಆ ಬೆಳ್ಳುಳ್ಳಿ ಘಮ ಮತ್ತು ಕರಿಬೇವಿನ ಸೊಪ್ಪಿನ ಘಮ ಎಲ್ಲ ಬರಬೇಕು. ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಇದನ್ನು ಫ್ರೈ ಮಾಡಿ ಇದಕ್ಕೆ ನಾನು ಇಲ್ಲಿ 1 ಜಾಮೂನ್ ಟೊಮೆಟೊನ ಹಾಕ್ತಾಯಿದ್ದೀನಿ. ಜಾಮೂನ್ ಟೊಮೆಟೊ ಹಾಕೋದ್ರಿಂದ ಏನಂದರೆ ಹುಳಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನಾವು ಹುಣಸೆ ರಸನೂ ಹಾಕೋದ್ರಿಂದ ಹುಳಿ ಸ್ವಲ್ಪ ಜಾಸ್ತಿ ಆಗ್ಬಾರ್ದು. ಅದಕ್ಕೆ ನೀವು ನಾರ್ಮಲ್ ಹುಳಿ ಟೊಮೊಟೊ ಹಾಕ್ತೀವಿ, ನಾಟಿ ಟೊಮೊಟೊ ಹಾಕ್ತೀವಿ ಅಂತಂದರೆ ಸ್ವಲ್ಪ ಹುಣಸೆ ರಸ ಕಮ್ಮಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಹಂಗೆ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಟೊಮೊಟೊ ಮೆತ್ತಗಾಗೋ ತನಕ ಫ್ರೈ ಮಾಡೋಣ. ಇದು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು. ಫುಲ್ಲು ಸಾಫ್ಟ್ ಆದಮೇಲೆ ನಾವು ಇದಕ್ಕೆ ಹುಣಸೆಹಣ್ಣನ್ನು ಇಟ್ಕೊಂಡಿರ್ತೀವಲ್ಲ, ಹುಣಸೆಹಣ್ಣು ರಸನ ಇದಕ್ಕೆ ನಾವು ಇವಾಗ ಆ್ಯಡ್ ಮಾಡ್ಕೋಬೇಕು. ಇದಕ್ಕೊಂದು ಸಣ್ಣದು ಗೋಲಿ ಗಾತ್ರದಷ್ಟು ನಿಂಬೆಹಣ್ಣನ್ನು ನೆನೆ ಹಾಕಿ, ನಿಂಬೆಹಣ್ಣಷ್ಟು ಗಾತ್ರದ ಹುಣಸೆಹಣ್ಣನ್ನು ನೆನೆ ಹಾಕಿ ಅದರ ರಸನ ಹಾಕ್ತಾಯಿದ್ದೀನಿ. ಇದನ್ನು ನೀವು ಜಾಮೂನ್ ಟೊಮೊಟೊ ಯೂಸ್ ಮಾಡಿದ್ರೆ ನೀವು ಸ್ವಲ್ಪ ಅಷ್ಟು ಹಾಕ್ಕೊಳ್ಳಿ. ನೀವೇನಾದರೂ ನಾಟಿ ಟೊಮೊಟೊ ಯೂಸ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಹುಳಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋ ತನಕ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ತಾ ಇದು ಸ್ವಲ್ಪ ಬಾಯ್ಲ್ ಆದಂಗೆ ಬಂದಂಗೆ ನಾನು ಅದನ್ನು ಮಿಕ್ಸಿಲಿ ತರಿಯಾಗಿ ರುಬ್ಬಿದ್ದೀನಿ. ಸೊ ಆ ಪೌಡ್ರನ್ನ ಇವಾಗ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದರದ್ದು ಘಮ ಎಲ್ಲ ಇವಾಗ ಮನೆಯೆಲ್ಲ ಘಮ 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 ಅಂತ ಒಂದು ಸುವಾಸನೆ ಬರುತ್ತೆ. ಯಾರೇ ಆದರೂ ಇವ್ರ ಮನೇಲಿ ರಸಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಬರ್ತಿರುತ್ತೆ ಅದರ ಫ್ಲೇವರ್ ಆಗಲಿ ಘಮ ಆಗಲಿ. ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕು, 1-2 ನಿಮಿಷ ಆದಮೇಲೆ ಎಷ್ಟು ಬೇಕು ಅಷ್ಟು ನೀರನ್ನು ನಾವು ಹೆಚ್ಚಿಸ್ಕೋಬೋದು. ಅಷ್ಟು ನೀರನ್ನು ಹಾಕಿ ಹೆಚ್ಚಿಸ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸೋಣ. ಇದರಲ್ಲಿ ಆ ಕ್ಲಿಪ್ ಮಿಸ್ ಆಗಿದೆ. ಸೊ ನಿಮಗೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಣ. ಒಂದು 5ರಿಂದ 8 ನಿಮಿಷ ಬಾಯ್ಲ್ ಮಾಡಿದರೆ ಸಾಕು. 1-2 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸೋಕ್ಕೂ ಹೋಗಬಾರ್ದು. ಅದು ಕುದ್ದು ಆದಮೇಲೆ ಅದ್ರ ಘಮ ನಿಮಗೆ ಗೊತ್ತಾಗುತ್ತೆ. ಸೊ ಈ ರಸಮ್ ಇವಾಗ ರೆಡಿಯಾಗಿದೆ. ಈ ರಸಮ್ನ ನೀವು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಇದನ್ನ ಊಟ ಮಾಡ್ತಾಯಿದ್ರೆ ಅಂತೂ ಸೂಪರಾಗಿರುತ್ತೆ. ಇದು ನಾನ್ ವೆಜ್ ತಿಂದಾಗ ಅಥವಾ ಕುಡಿಯೋದಕ್ಕಾಗಲಿ ರಸಮ್ ಆಗಲಿ, ಅಥವಾ ನಿಮ್ಗೆ ಏನಾದ್ರು ಕೆಮ್ಮು ನೆಗಡಿ ಶೀತ ಆ ಥರ ಏನಾದರೂ ಇತ್ತಂದರೆ ಕುಡಿಯೋದಕ್ಕೆ ನೋಡಿ, ಈ ಥರ ಬಿಸಿ ಅನ್ನಕ್ಕೆ 1-2 ಚಮಚ ತುಪ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ. ನೀವು ಮನೇಲಿ ಒಂದ್ಸತಿ ಈ ರಸಮ್ನ ಟ್ರೈ ಮಾಡಿ ನೋಡಿ, ನಿಜಕ್ಕೂ ತುಂಬ ಇಷ್ಟಪಡ್ತೀರಾ. ಇಷ್ಟು ಸಿಂಪಲ್ಲಾಗಿ ಮಾಡ್ಬೋದು. ಮತ್ತು ಮನೇಲೂ ಕೂಡ ಅಷ್ಟೇ, ಏನಾದರೂ ಶೀತ ಕೆಮ್ಮು ಆ ಥರ ಏನಾದರೂ ಇತ್ತು ಅನ್ನೋದಾದರೆ, ಅಥವಾ ಬಾಯಿ ರುಚಿ ನಾಲಿಗೆ ರುಚಿ ಕೆಟ್ಟೋಗಿತ್ತು ಅನ್ನೋದಾದರೆ ಈ ಥರ ರಸಮ್ನ ಮಾಡಿ ನೀವು ಒಂದು ಸರಿ ಕುಡಿದು ನೋಡಿ, ನೀವೇ ಹೇಳ್ತೀರಾ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಅಂತ. ಮತ್ತು ನೀವು ಯಾವುದೇ ನಾನ್ ವೆಜ್ ಊಟ ಮಾಡಿದಾಗ ಹೆವಿ ಅನ್ನಿಸ್ದಾಗ, ಊಟ ಏನೋ ಜೀರ್ಣ ಆಗ್ತಿಲ್ಲ ಅನ್ನಿಸ್ದಾಗ ಸೈಡ್ ಡಿಶ್ ಆಗಿ ಈ ಥರ ರಸಮ್ನ ಮಾಡಿ ನೀವು ಕುಡಿದು, ನೀವು ನಾನ್ ವೆಜ್ ಎಲ್ಲ ತಿಂದಾದ್ಮೇಲೆ ಈ ಥರ ರಸಮ್ನ 1 ಗ್ಲಾಸ್ ಕುಡಿದ್ರೆ ಸಾಕು. ನಿಮಗೆ ಯಾವುದೇ ಥರ ಹೊಟ್ಟೆ ಭಾರ ಅನ್ಸೋದಾಗಲಿ ಅಥವಾ ಆ್ಯಸಿಡಿಟಿ ಅಂತ ಅನ್ನೋ ಫೀಲ್ ಆಗಲಿ ನಿಮಗೆ ಬರಲ್ಲ. ಸೊ ಮನೇಲಿ ದಯವಿಟ್ಟು ಒಂದು ಸತಿ ಎಲ್ಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ರಸಮ್ನ ಕಮೆಂಟ್ ಮಾಡಿ ನೋಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.